ಇಂದು ಸಿಎಂ ನೇತೃತ್ವದಲ್ಲಿ ವಿಶೇಷ ಸಂಪುಟ ಸಭೆಯನ್ನ ಕರೆಯಲಾಗಿದೆ. ಬೆಳಗ್ಗೆ 11ಕ್ಕೆ ವಿಧಾನಸೌಧದ ಕ್ಯಾಬಿನೆಟ್ ಹಾಲ್ನಲ್ಲಿ ಸಭೆಯನ್ನ ಕರೆಯಲಾಗಿದೆ. ಜಾತಿ ಜನಗಣತಿಯ ಮರು ಸಮೀಕ್ಷೆಯನ್ನ ಕುರಿತು ಚರ್ಚೆಯನ್ನ ಮಾಡಲಾಗಿದೆ. ಮರು ಸರ್ವೆ ಮಾಡುವ ನಿರ್ಣಯವನ್ನ ಕೈಗೊಂಡಿದ್ರು ವರಿಷ್ಠರುಗಳು. ಹೀಗಾಗಿ ಇಂದಿನ ಸಭೆಯಲ್ಲಿ ಮರು ಸರ್ವೆ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಮರು ಸರ್ವೆ ಅಗತ್ಯ ಇದೆಯಾ, ಬೇಕಿದ್ರೆ ಯಾಕೆ ಬೇಕು, ಯಾವ ರೀಸನ್ ಇಂದ ಬೇಕು, ಅದಕ್ಕೆ ಸಮಂಜಸವಾದಂಥ ಉತ್ತರ, ಕಾರಣ ಇದೆಲ್ಲವನ್ನ ನೀಡಬೇಕಾಗತ್ತೆ. ಸೊ ಹಾಗಾಗಿ ಅದನ್ನ ಚರ್ಚೆ ಮಾಡುವಂತ ನಿಟ್ಟಿನಲ್ಲಿ ಇವತ್ತು ಪ್ರಮುಖವಾಗಿ ಆ ವಿಚಾರಗಳ ಬಗ್ಗೆ ಪ್ರಸ್ತಾಪಿಸಲಾಗತ್ತೆ. ಹೈಕಮಾಂಡ್ ಜೊತೆ ನಡೆಸಿದಂಥ ಮಾತುಕತೆ ಬಗ್ಗೆಯೂ ಕೂಡ ಸಿಎಂ ಮತ್ತು ಡಿಸಿಎಂ ಇಬ್ರು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಿದ್ರು. ಅಲ್ಲಿ ಏನೇನು ಚರ್ಚೆ ಮಾಡಿದ್ರು, ಏನೇನು ಮಾತಾಡಿದ್ರು, ಯಾವ ಥರದ ಉತ್ತರ ಬಂದಿದೆ, ಏನು ಎತ್ತ, ಆ ಬಗ್ಗೆಯೂ ಕೂಡ ಇಲ್ಲಿ ಪ್ರಸ್ತಾಪಿಸಿ ಚರ್ಚೆ ಮಾಡುವ ಸಾಧ್ಯತೆ ಇದೆ. ಇನ್ನು ಮರು ಸರ್ವೆ ಬಗ್ಗೆ ಸಚಿವರ ಅಭಿಪ್ರಾಯವನ್ನ ಕೇಳ್ತಾರೆ ಸಿಎಂ. ನಿಮ್ಮ ಅಭಿಪ್ರಾಯಗಳಿಗೇನು? ಮರು ಸರ್ವೆ ಬೇಕಾ? ಕೆಲವ್ರು ಬೇಕು ಅಂತ, ಕೆಲವ್ರು ಬೇಡ ಅಂತ. ಬೇಕು ಅನ್ನೋದಾದ್ರೆ ಯಾಕೆ, ಬೇಡ ಅನ್ನೋದಾದ್ರೆ ಯಾಕೆ, ಎಷ್ಟು ಜನ ಬೇಕು ಅಂತ ಹೇಳ್ತಾರೆ, ಎಷ್ಟು ಜನ ಬೇಡ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆಯೂ ಕೂಡ ಇಲ್ಲಿ ಚರ್ಚೆ ಆಗತ್ತೆ. ಇವತ್ತು ಮರು ಸಮೀಕ್ಷೆಗೆ ಪರ ವಿರೋಧದ ಅಭಿಪ್ರಾಯವನ್ನ ಸಂಗ್ರಹಿಸುವಂತ ಸಾಧ್ಯತೆಗಳು ಇದೆ. ಪ್ರಮುಖವಾಗಿ ಒಕ್ಕಲಿಗ ಮತ್ತು ಲಿಂಗಾಯತ ಸಚಿವರು ಮರು ಸರ್ವೆಗೆ ಒಪ್ಪಿಗೆ ನೀಡುವಂತ ಸಾಧ್ಯತೆ ಇದೆ. ಈ ಮೊದಲಿನಿಂದಲೂ ಕೂಡ ಈ ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧವನ್ನ ವ್ಯಕ್ತಪಡಿಸ್ಕೊಂಡು ಬರ್ತಾ ಇರೋದು ಪ್ರಬಲ ಸಮುದಾಯ ಅಂತ ಕರೆಸ್ಕೊಂಡಿರುವಂತ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳು. ಸೊ ಈಗ ಮರು ಸರ್ವೆ ಅಂತ ಹೇಳಿದಾಗ ಆ ಸಮುದಾಯಗಳು ಒಪ್ಪಿಗೆ ಕೊಡುವಂತ ಸಾಧ್ಯತೆಗಳಿದೆ. ಹೌದು, ಕಳೆದ ಬಾರಿಯ ಸರ್ವೆಯಲ್ಲಿ ನಮಗೊಂದಷ್ಟು ರೀತಿಯಾದಂಥ ಸಮಸ್ಯೆಗಳಾಗಿದೆ, ಹಾಗಾಗಿ ಮರು ಸರ್ವೆ ಮಾಡೋದು ಸೂಕ್ತ ಅಂತ ಒಪ್ಪಿಗೆಯನ್ನು ನೀಡಬಹುದು. ಆದರೆ ಹಿಂದೆ ಸಮುದಾಯಗಳ ಸಚಿವರು ವಿರೋಧ ಮಾಡೋ ಸಾಧ್ಯತೆ ಇದೆ. ಮತ್ತೆ ಯಾಕೆ ಮಾಡಬೇಕು, ಈಗಿರೋದೇ ಕರೆಕ್ಟ್ ಆಗಿದೆ, ಮತ್ತೆ ಮಾಡೋದು ಬೇಡ ಅಂತ ವಿರೋಧಿಸುವಂತ ಸಾಧ್ಯತೆ ಇದೆ. ದಲಿತ ಒಳ ಮೀಸಲಾತಿ ಸಮೀಕ್ಷೆಯ ಮಾದರಿಯಲ್ಲೇ ಮರು ಸರ್ವೆ ಆಗುವಂತ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಡಿಜಿಟಲ್ ಆ್ಯಪ್ ಮುಖಾಂತರವಾಗಿ ಮನೆ ಸರ್ವೆ ಮಾಡುವಂತ ಸಾಧ್ಯತೆ ಇದೆ ಅನ್ನೋದನ್ನ ಹೇಳಲಾಗ್ತಾ ಇದೆ.